ಎಲ್ಲರಿಗೂ ನಮಸ್ಕಾರ. RSCC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. HAL ಬೆಂಗಳೂರು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇಲ್ಲಿ ITI ಡಿಪ್ಲೊಮಾ ಆದವರಿಗೆ ಅರ್ಜಿ ಕರೆದಿದ್ದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್, ಫಿಟ್ಟರ್, ಮೆಷಿನಿಸ್ಟ್, ವೆಲ್ಡರ್ ಕಾಲ್ ಮಾಡಿದ್ದು ಸಂಬಂಧಪಟ್ಟ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಇದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅರ್ಜಿ ಸಲ್ಲಿಸಲು ಮೇ 30, 2024 12ನೇ ಜೂನ್ 2024ವರೆಗೆ ಕೊನೆ ದಿನಾಂಕ ಆಗಿರುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ITI ಆಗಿರಬೇಕು, ಅಪ್ರೆಂಟಿಸ್ಶಿಪ್ ಮಾಡಿರಬೇಕು, ಇವ್ರು ಮಾತ್ರ ಎಲಿಜಿಬಲ್ಲು. ಇಲ್ಲಿ ಏನಂದರೆ HAL ಹ್ಯಾಸ್ ಅಬ್ಟೈನ್ಡ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಫ್ರಮ್ ದ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆ್ಯಂಡ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ HLBC ಆಸ್ ಪರ್ ರೂಲ್ಸ್ ಆ್ಯಂಡ್ ಹ್ಯಾಸ್ ಫಾರ್ವರ್ಡೆಡ್ ದ ಇಂಟಿಮೇಷನ್ ಲೆಟರ್ ಟು ಸಚ್ candidate. Accordingly, candidate who have received intimation letter from HAL are only eligible to apply online for the advertisement posts. ಈ ಪೋಸ್ಟ್ಗಳಿಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದವರಿಗೆ, ಅಪ್ರೆಂಟಿಸ್ಶಿಪ್ ಆದವರಿಗೆ HAL ಇಂದ ಲೆಟ್ರ್ ಬರುತ್ತೆ. ಆಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ಡೀಟೇಲ್ಸ್ ಆಫ್ ಪೋಸ್ಟ್ ಡಿಸಿಪ್ಲಿನ್ ರಿಸರ್ವೇಷನ್. ಇಲ್ಲಿ ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ 29 ಪೋಸ್ಟು, ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ 17 ಪೋಸ್ಟು, ಆಪರೇಟರ್ ಫಿಟ್ಟರ್ 105 ಪೋಸ್ಟು, ಆಪರೇಟರ್ ಎಲೆಕ್ಟ್ರಿಷಿಯನ್ 26 ಪೋಸ್ಟು, ಆಪರೇಟರ್ ಮೆಷಿನಿಸ್ಟ್ 2 ಪೋಸ್ಟು, ಆಪರೇಟರ್ ವೆಲ್ಡರ್ 1 ಪೋಸ್ಟು, ಆಪರೇಟರ್ ಶೀಟ್ ಮೆಟಲ್ ವರ್ಕರ್ 2 ಪೋಸ್ಟು. ಇಲ್ಲಿ ಏನಂದರೆ ಈ ಪೋಸ್ಟ್ಗಳಿಗೆ ITI ಪಾಸ್ ಆಗಿರಬೇಕು, ಅಪ್ರೆಂಟಿಸ್ಶಿಪ್ ಆಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಅನ್ರಿಸರ್ವ್ಡು OBC NCL EWS ಇವರಿಗೆ 60%, SC ST PWBD 50% ಪಾಸ್ ಆಗಿರಬೇಕು. ಅಂಥವ್ರು ಮಾತ್ರ ಎಲಿಜಿಬಲ್. ಏಜ್ ಲಿಮಿಟು ಅನ್ರಿಸರ್ವ್ಡ್ EWS 28 ಇಯರ್ಸು, 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC STಗೆ 5 ವರ್ಷ, OBC NCL 3 ವರ್ಷ, PWBD 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. 4.9 ಪ್ಯಾರಾದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದ್ದಲ್ಲಿ ಅಂಥ ಅಭ್ಯರ್ಥಿಗಳು 7 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿ 3 ವರ್ಷ 4 ವರ್ಷ ಮಾಡಿದವರಿಗೆ 7 ವರ್ಷಗಳ ತನಕ ಅಂದರೆ 35 ವರ್ಷದವರೆಗೂ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಆಯ್ಕೆ ಆದಮೇಲೆ 4 ವರ್ಷ ಕೆಲಸ ಇರುತ್ತೆ. ಇದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಆಗಿದ್ದು 4 ವರ್ಷ ಆದಮೇಲೆ ಅವರು ಮುಂದುವರಿಸ್ಬೋದು, ಅಥವಾ ಅದು ಡಿಸೈಡ್ ಆಗೋದು ಕಂಪ್ನಿ ರೂಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರೈನಿಂಗ್ ಸೆಲೆಕ್ಟೆಡ್ ಪರ್ಸನ್ ಟೆನ್ಯೂರ್ ಬೇಸಿಸ್ ವಿಲ್ ಅಂಡರ್ಗೋ ಇಂಡಕ್ಷನ್ ಟ್ರೈನಿಂಗ್ 8 ವಾರ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಪ್ಲೇಸ್ ಆಫ್ ಪೋಸ್ಟಿಂಗು HAL ಬೆಂಗಳೂರಿನಲ್ಲಿ ಇರುತ್ತೆ, ಇಲ್ಲ ಗುಜರಾತು ನಲಿಯಾದಲ್ಲಿ ಹಾಕ್ಬೋದು. ಎಲೆಕ್ಟ್ರಿಷಿಯನ್ ಇವರಿಗೆ ಕೆಲವು ಕಡೆ ತಾಂಬರಂ ತಮಿಳ್ನಾಡು, ಡಿಪ್ಲೊಮಾ ಮೆಕ್ಯಾನಿಕಲ್ ಎಲೆಕ್ಟ್ರಿಷಿಯನ್ ಇವರಿಗೆಲ್ಲ ಅವ್ರು ಕೇಳಿದ ಕಡೆ ಕೆಲವು ಕಡೆ ಅವರಿಷ್ಟ ಆದಲ್ಲಿ ಅಂಥ ಕಡೆ ಪೋಸ್ಟ್ ಕೊಡ್ತಾರೆ. ರೆಮ್ಯುನರೇಷನ್ ಅಂದರೆ ಅವರಿಗೆ ಮಿನಿಮಮ್ ಬೇಸಿಕ್ ಪೇ 23,000 ಡಿಪ್ಲೊಮಾ ಟೆಕ್ನಿಷಿಯನ್ಗೆ. ಅದರ್ ಬೆನಿಫಿಟ್ ಆ್ಯಂಡ್ ಅಲವೆನ್ಸ್ ಆ್ಯಸ್ ಪರ್ ಎಂಟೈಟಲ್ಡ್ 23,511, ಟೋಟಲ್ 46,511 ಇರುತ್ತೆ. ಆಪರೇಟರ್ಸ್ಗೆ 22,000 ರೂಪಾಯಿ ಬೇಸಿಕ್ ಪೇ ಇದ್ದರೆ 22,554 ಅದರ್ ಬೆನಿಫಿಟ್ಟು, ಟೋಟಲ್ 44,554 ರೂಪಾಯಿ ಟೋಟಲ್ ಪರ್ ಮಂತ್ ಸಿಗುತ್ತೆ ಅವ್ರಿಗೆ. ರಿಟರ್ನ್ ಟೆಸ್ಟು 2.5 ಗಂಟೆ ಡ್ಯೂರೇಷನ್ ಇರುತ್ತೆ. ಟೆಸ್ಟ್ ವಿಲ್ ಬಿ ಇನ್ 3 ಪಾರ್ಟ್ಸ್, 3 ಪಾರ್ಟ್ಗಳಲ್ಲಿ ಟೆಸ್ಟ್ ಮಾಡ್ತಾರೆ. ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಆಮೇಲೆ ಜನರಲ್ ಅವೇರ್ನೆಸ್ ಇರುತ್ತೆ, 40 ಕ್ವಶನ್ಸ್ ಇರುತ್ತೆ, ಇಂಗ್ಲೀಷ್ ರೀಸನಿಂಗ್ ಇರುತ್ತೆ, ಆಮೇಲೆ ಟೋಟಲ್ 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ.
How to apply? The candidate sponsored by the concerned employment exchange technical training institute who have received communication from HL are only eligible to apply online for the advertisements post. ಅಂದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವರಿಗೆ, ಅಪ್ರೆಂಟಿಸ್ ಆದವರಿಗೆ, 2 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡ್ಕೊಂಡವರಿಗೆ HLನಿಂದ ಅಡ್ವರ್ಟೈಸ್ಮೆಂಟ್ ಪೋಸ್ಟು ಬರುತ್ತೆ. ಅವರು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಲಿಂಕು ಓಪನ್ನು 30ನೇ ತಾರೀಕಿಂದ ಓಪನ್ ಆದರೆ 12ನೇ ಜೂನ್ 2024 ಇರುತ್ತೆ. ಅಷ್ಟರೊಳಗೆ ಹಾಕ್ಬೋದು. ಇದುವರೆಗೂ HL ಪೋಸ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.